ಒಂದು ಸ್ವಲ್ಪ ತಪ್ಪಲು ಪಲ್ಯ ಮಾಡೋದೈತಿ. ಅದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ ಆಮೇಲೆ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ಎಣ್ಣೆ ಹೌದು ಅಲ್ಲೋ ಸ್ವಲ್ಪ ಹಾಕೇನಿ. ಯಾಕಂದ್ರೆ ತಪ್ಪಲು ಪಲ್ಯ ತಿನ್ನೋದಕ್ಕೆ ಇದು ಡಯಟ್ ಮಾಡೋ ಸಲುವಾಗಿ ತಿನ್ನಂತೀವಿ. ಮತ್ತು ಜಾಸ್ತಿ ಎಣ್ಣೆ ಹಾಕೊಂಡು ಮಾಡ್ಕೊಬಾರ್ದಲ್ಲ. ನೀರೊಳಗೆ ಹೆಚ್ಚಿಟ್ಟೇನಿ ಎಲ್ಲನೂ ಸ್ವಲ್ಪ ಇಲ್ಲಿ ಇದಕ್ಕೆ ತೋಟಪುರ ಅಂತಾರೆ. ಈ ತಪ್ಪಲು ಪಲ್ಯ ಆದಷ್ಟು ವಾರದಾಗ ಒಂದು 4 ದಿನ ತಿಂದ್ರೆ ಚಲೋ ಇರ್ತದೆ. ಮ್ಯಾಕ್ಸಿಮಮ್ಮು ಇದು ಇರ್ತೈತಿ ಇದ್ರೊಳಗೆ, ಐರನ್ನು, ಆಕ್ಸಿಜನ್ನು, ಆಮೇಲೆ ಇದು ಎಲ್ಲ ಇರ್ತೈತಿ, ಫೈಬರ್ ಕಂಟೆಂಟ್ ಭಾಳ ಇರ್ತೈತಿ. ಆಮೇಲೆ ಹೊಟ್ಟೆ ತುಂಬತೈತಿ ಸ್ವಲ್ಪ ತಿಂದರೆ. ಯಾವ ಸಿಗ್ತೈತೆ ಅದು ನಮ್ಗೆ ಇಲ್ಲಿ ರೆಗ್ಯುಲರಾಗಿ ನಮ್ಮ ಕರ್ನಾಟಕದಾಗ ಸಿಗುವಂಥವು ಮೆಂತ್ಯ, ಸಬ್ಬಸ್ಗಿ, ರಾಜಗಿರಿ ಅವು ಏನು ಸಿಗಲ್ಲ. ಬಟ್ ಇಲ್ಲಿ ಯಾವುದೋ ಬೇರೆ ಬೇರೆ ಸಿಗ್ತಾವೆ. ಯಾವ್ದು ಸಿಗ್ತೈತಿ ಬಟ್ ಮಾಡೋ ಪ್ರೊಸೆಸ್ ಹಿಂಗೆ ಇರ್ತೈತಿ. ಸ್ವಲ್ಪ ಈ ಕಡೆ ಜನ ಇದನ್ನೆಲ್ಲ ದಾಲ್ ಒಳಗೆ ಹಾಕಿ ಪಪ್ಪು ಅಂತಂದು ಮಾಡ್ತಾರೆ. ಅದು ನಾನು ಮಾಡ್ತೇನೆ. ಬಟ್ ನಮ್ಮ ಮನೆಯೊಳಗೆ ಅಷ್ಟು ಇಷ್ಟ ಆಗಲ್ಲ ಯಾರಿಗೂ. ಅವರು ಎಲ್ಲರ ಸಲುವಾಗಿ ಮತ್ತು ನಾನು ಒಬ್ಬಕ್ಕೆ ಸಲ ಮಾಡ್ಕೊಳ್ದಾಕೈತಂತ ಮಾಡಾಗಿದೆ. ಸ್ವಲ್ಪ ಹಿಂಗು ಸ್ವಲ್ಪ ಉಪ್ಪು ಹಾಕ್ತೀನಿ. ಆ್ಯಕ್ಚುಲಿ ಇದು ಪಪ್ಪುಗೆ ಭಾಳ ಸೂಟ್ ಆಗ್ತೈತಿ. ಈ ಕಡೆ ಸೈಡ್ ಸಿಗುತ್ತೆ ತಪ್ಪಲು ಪಲ್ಯ. ಬಟ್ ಏನೇ ನಡೀತೈತಿ ನಮ್ಗೆ ಹೆಂಗೋ ಒಂದು ತಿಂದ್ರೆ ಸಾಕು. ಇಷ್ಟಿಷ್ಟು ಒಂದು 2 ನಿಮಿಷ ಇಟ್ಟರೆ ಆಗಿಬಿಡ್ತೈತಿ. ಇದು ಇವತ್ತು ನನ್ನ ಊಟ. ರೊಟ್ಟಿ, ಬೀನ್ಸ್ ಪಲ್ಯ, ರಾಗಿ ರೊಟ್ಟಿ ಇದೆ. ರಾಗಿ ರೊಟ್ಟಿ, ಬೀನ್ಸ್ ಪಲ್ಯ ಮತ್ತು ಒಂದು ಸ್ವಲ್ಪ ತಪ್ಪಲು ಪಲ್ಯ ಐತಿ. ಆಮೇಲೆ ಒಂದು ದೊಡ್ಡ ಮಗಷ್ಟು ಮಲ್ಟಿಗ್ರೇನ್ ಗಂಜಿ ಸಂಗಟಿ ಅಂತಂದ. ನಾವು ಆಲ್ರೆಡಿ ಲಾಸ್ಟ್ ವಿಡಿಯೋ ಒಳಗೂ ತೋರಿಸಿದ್ದೆ. ಮಸ್ತ್ ಇರ್ತೈತಿ. ಆಮೇಲೆ ಈ ಥರ ನೀವು ತಪ್ಪಲು ಪಲ್ಯ ಆ್ಯಡ್ ಮಾಡೋದ್ರಿಂದ ಭಾಳ ಅಂದ್ರೆ ಭಾಳ ರುಚಿ ಅನ್ನಿಸ್ತೈತಿ. ತಪ್ಪಲು ಪಲ್ಯ ಆಮೇಲೆ ರೊಟ್ಟಿ ಕಾಂಬಿನೇಷನ್ ಚಲೋ ಇರ್ತೈತಿ. ಆಮೇಲೆ ಆರೋಗ್ಯಕ್ಕೂ ಭಾಳ ಚಲೋ. ಆಕ್ಸಿಜನ್ ಲೆವೆಲ್ ಎಲ್ಲ ಇನ್ಕ್ರೀಸ್ ಆಗ್ತೈತಿ. ಬ್ಲಡ್ ಸೆಲ್ಸ್ ಎಲ್ಲ ಆ್ಯಕ್ಟಿವ್ ಇರ್ತಾವೆ. ಈ ವರ್ಷ ಸ್ಕೂಲ್ ಯೂನಿಫಾರ್ಮ್ ಚೇಂಜ್ ಆಗ್ಯಾವ. ಸೊ ಯೂನಿಫಾರ್ಮ್ ಬಟ್ಟೆ ತೊಗೊಂಡು ಟೇಲರ್ ಶಾಪ್ಗೆ ಹೋಗಬೇಕು. ಇದು ಸ್ಕೂಲ್ದಾಗಿನ ಪ್ಯಾಟರ್ನ್ ಎಲ್ಲ ಒಂದು ಸತಿ ಫೋಟೋ ತೊಗೊಂಡು ಹೊಂಟೇನಿ. ಏನೇ ಅವು ಟೇಲರ್ ಕಡೆ ಇರ್ತಾವೆ ಅಂದಾರೆ. ಸೊ ನಾನು ಸ್ಯಾಟಿಸ್ಫ್ಯಾಕ್ಷನ್ ಸಲುವಾಗಿ ನನ್ನ ಮಗಳು ಒಂದು LKG ಐತಿ, ಇನ್ನೊಂದು ಮಗಳು ಫಸ್ಟ್ ಸ್ಟ್ಯಾಂಡರ್ಡ್ ಐತಿ. ಸೊ ಇಬ್ಬರಿಗೂ ಬೇರೆ ಬೇರೆ ಪ್ಯಾಟರ್ನ್. ಇದು ದೊಡ್ಡಕ್ಕಿಗೆ ಬರ್ತೈತಿ ಫಸ್ಟ್ ಸ್ಟ್ಯಾಂಡರ್ಡ್ಗೆ, ಇನ್ನೊಂದು ಫ್ರಾಕ್ ಥರ ಐತಲ್ಲ ಅದು ಡಾಲಿಗೆ ಬರ್ತೈತಿ. ಇವು 2 ಬಟ್ಟೆನೂ ತೊಗೊಂಡು ಅಲ್ಲೆಲ್ಲ ಅಳ್ತಿ ಕೊಟ್ಟು ಟೇಲರ್ ಹತ್ರ ಹಾಕಿ ಬರಬೇಕು. ಅವ್ರಿಗೆಲ್ಲಿ ಸ್ಕೂಲಿಂದನೇ ಪಿಕಪ್ ಮಾಡ್ತೀನಿ. ಬರ್ರಿ, ಇದು ನಮ್ಮ ಊರಾಗಿಂದ ಒಂದು ದೊಡ್ಡ ಶಾಪ್. ಹಾಯ್ ರೀ, ನಾ ಇವತ್ತು ಹೊರಗೆ ಬಂದೇನಿ. ಇವತ್ತು ಮಕ್ಕಳಿಗೆ ಯೂನಿಫಾರ್ಮ್ ಎಲ್ಲ ತೊಗೊಳೋದಿತ್ತು. ಅದಕ್ಕೆ ಯೂನಿಫಾರ್ಮ್ ಕ್ಲಾತ್ ತೊಗೊಳಕ್ಕೆ ಬಂದೇನಿ. ಯಾಕಂದ್ರೆ ಸ್ವಲ್ಪ ಸ್ಕೂಲ್ ಒಳಗೆ ಕಾಸ್ಟ್ಲಿ ಇತ್ತು. ಅದಕ್ಕೆ ಇಲ್ಲಿ ಬಂದೆ. ಇಲ್ಲಿ ಕ್ಲಾತ್ ತೊಗೊಂಡು ಸ್ಟಿಚ್ ಮಾಡಿಸ್ಬೇಕು. ಮತ್ತು ಟೇಲರ್ ಕಡೆ ಎಲ್ಲ ಹೋಗಿ ಬರಬೇಕು. ಇವತ್ತು ಫುಲ್ ಡೇ ಇದಾಗೈತಿ. ಮಕ್ಕಳನ್ನ ಸ್ಕೂಲಿಂದ ಡೈರೆಕ್ಟ್ ಇಲ್ಲೇ ಕರ್ಕೊಂಡು ಬಂದೇನಿ. ಇದು ನೋಡ್ರಿ ನಮ್ದು ಯೂನಿಫಾರ್ಮ್ ಕ್ಲಾತು. ಇದು ಶರ್ಟು ಮತ್ತು ಫ್ರಾಕ್ ಟಾಪ್ ಬರ್ತೈತಿ. ಇದು ಪ್ಯಾಂಟ್ ಬರ್ತೈತಿ. ಪ್ಯಾಂಟ್ ಹುಡುಗರಿಗೆ ಪ್ಯಾಂಟು, ಹುಡುಗಿಯರಿಗೆ ಸ್ಕರ್ಟು, ಮತ್ತು ಇಲ್ಲ ಮೇಲಿಂದ ಹಾಫ್ ಬರ್ತೈತಿ. ಭಾಳ ಹುಡುಕಿ ಬಿಸಿಲೊಳಗೆ ಅಡ್ಡಾಡೇ ಬಂದೆ. ಇದು ನಾಗಾರ್ಜುನ ಶಾಪ್ ಅಂತ ಮೇನ್ ಬಜಾರ್ ಒಳಗೆ ಐತಿ. ಬಾಲಾಜಿ ಮೆಡಿಕಲ್ ಶಾಪ್ ಕಾರ್ನರ್ ಐತಲ್ಲ, ಅಲ್ಲಿಂದ ರೈಟ್ ಸೈಡಲ್ಲಿ ಬಂದ್ರೆ ಐತಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಇದು ಕ್ಲಾತ್ಸು, ಆಮೇಲೆ ರೆಡಿಮೇಡ್ಸು, ಸ್ಯಾರೀಸು, ಬ್ಲೌಸು, ಬೆಡ್ಶೀಟ್ಸು ಎಲ್ಲ ಸಿಗ್ತಾವೆ. ಆರಾಮಾಗಿ ನಿಮ್ಗೆ ಡಿಸ್ಕೌಂಟು ಕೊಡ್ತಾರೆ. ರೀಸನಬಲ್ ಆಗಿರ್ತೈತಿ. ಬರ್ರಿ, ವಿಸಿಟ್ ಮಾಡಿರಿ. ನಾಯ್ಡುಪೇಟೆಯಲ್ಲಿ ದೊಡ್ಡ ಅಂಗಡಿ ಇದು.
ಶನ್ ಚಪ್ಪಲ್ ಹಾಕು. ಸ್ವಲ್ಪ ಕೊಡ್ತೀಯ ಮಮ್ಮಗರೆ. ಇದು ಲಂಚ ಕೊಡ್ಬೇಕು ಇವ್ರಿಗೆ, ಯಾಕಂದ್ರೆ ಸ್ಕೂಲಿಂದ ಬಂದೇವಲ್ಲ ಪಾಪ ನಿದ್ದೆ ಬಂದಿತ್ತು ಇವ್ರಿಗೆ. ಇದು ಕಾಟನ್ ಕ್ಯಾಂಡಿ ಐತಿ, ಪುಷಪ್ ಅಂತೇನೋ ಹೊಸದು ಬಂದೈತಿ. ಇದು ಸ್ಪೇರಲ್ ಐತಿ, ಕೊಡ್ತೇನಲ್ಲ. ಹಿಂಗೆ ತಿರುಗಿಸಿ ಕೆಳಗೆ ತಿರುಗಿಸಿ ಒತ್ತು ಒತ್ತು ಒತ್ತು. ಹಾಂ, ಮಕ್ಕಳಂತೂ ಭಾಳ ಟಯರ್ಡ್ ಆಗ್ಯಾವ ಪಾಪ. ಸ್ಕೂಲಿಂದ ಅಲ್ಲೇ ಬಂತು. ಅದಕ್ಕೆ ಮಧ್ಯಾಹ್ನ ಸ್ವಲ್ಪ ಅಡುಗೆ ಜಾಸ್ತಿನೇ ಮಾಡಿದ್ದೆ, ಮತ್ತು ರಾತ್ರಿ ಬಂದು ಮಾಡೋಕ್ಕಾಗಲ್ಲ ಅಂತ ರಾತ್ರಿ ಅನ್ನ ಮಜ್ಜಿಗೆ ಸಾರು ಅಷ್ಟು ಮಾಡೀನಿ. ಮಧ್ಯಾಹ್ನದ ರಾಗಿ ರೊಟ್ಟಿ, ಬೀನ್ಸ್ ಪಲ್ಯ, ತಪ್ಪಲು ಪಲ್ಯ ಐತಿ. ಆಮೇಲೆ ಸ್ವಲ್ಪ ಹಪ್ಪಳ ಸುಟ್ಟೇನಿ. ಆಮೇಲೆ ಉಪ್ಪಿನಕಾಯಿ ಐತಿ. ಮಕ್ಕಳು ಮಜ್ಜಿಗೆ ಸಾರು, ಅನ್ನ, ಉಪ್ಪಿನಕಾಯಿ ತಿಂತಾರೆ. ಯಾಕಂದ್ರೆ ಅವ್ರು ಮಧ್ಯಾಹ್ನ ರೊಟ್ಟಿ ತಿಂದಾರಲ್ಲ, ಈಗ ರೊಟ್ಟಿ ಒಲ್ಲೆ ಹಾಕತ್ತಾರು. ಇದು ನಮ್ಮ ಇವತ್ತಿನ ಊಟ ಐತಿ. ಥ್ಯಾಂಕ್ ಯು.